ಇನ್ನು ಬಿಡದಿ ಬೆಂಕಿ ದಳ ದಂಗೆ ಮೊಳಗ್ತಾ ಇದೆ. ಬಿಡದಿಯಲ್ಲಿ ದಳಪತಿಗಳ ರಣ ಕಹಳೆ ಮೊಳಗ್ತಾ ಇದೆ. ಟೌನ್ಶಿಪ್ ನಿರ್ಮಾಣವನ್ನ ಮಾಡೋದರ ವಿಚಾರ ಸಂಬಂಧ ಈ ಟೌನ್ಶಿಪ್ ಯೋಜನೆಯನ್ನ ವಿರೋಧ ಮಾಡಿ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದು. ಇವತ್ತು ಜೆಡಿಎಸ್ನ ಪಾದಯಾತ್ರೆ, ಅದರ ನೇತೃತ್ವ ವಹಿಸಿರುವುದು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ. ಅಂಚಿಪುರದಿಂದ ಶುರುವಾಗಿದೆ ಜೆಡಿಎಸ್ನ ಪಾದಯಾತ್ರೆ. ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳ ಸಮರ ಇದು. ಅಂಚಿಪುರ, ಬನ್ನಿಗಿರಿ ಇದರ ಮಾರ್ಗವಾಗಿ ಪಾದಯಾತ್ರೆ ಸಾಗುತ್ತೆ. ಇವತ್ತು ಸಂಜೆ ಸಭೆಯನ್ನು ಕೂಡ ಇಡಲಾಗಿದೆ. ಅದರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ, ಪಾದಯಾತ್ರೆಯ ದೃಶ್ಯಾವಳಿಗಳನ್ನು. ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ, ಅವರ ಜೊತೆಗೆ ಜೆಡಿಎಸ್ನ ಮುಖಂಡರುಗಳಿದ್ದಾರೆ. ಹುಣಸೂರು MLA ಹರೀಶ್ ಗೌಡ್ರು ಕೂಡ ಇದ್ದಾರೆ, ರೈತ ಮುಖಂಡರಿದ್ದಾರೆ. ಎಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ನಿಮಗೆ ಆತ್ಮಸ್ಥೈರ್ಯವನ್ನ, ನಿಮಗೆ ಈ ಸ್ವಾಭಿಮಾನದ ಹೋರಾಟಕ್ಕೆ ಜಯವನ್ನ ತಂದುಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಗ್ರಾಮಗಳಿಗೆ ಹೆಜ್ಜೆ ಆಗ್ತಾ ಇದ್ದೀವಿ. ಹಲವಾರು ತಾಯಂದಿರು ಈ ಗ್ರಾಮದವರು ಇಲ್ಲಿದ್ದೀರಿ. ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ 1.5 ವರ್ಷದಿಂದ. ನಮ್ಮ ಹೋರಾಟಕ್ಕೆ ಕಾವಡೆ ಕಾಸಿನ ಕಿಮ್ಮತ್ತು ಕೂಡ ಈ ಸರ್ಕಾರ ಕೊಟ್ಟಾಯ್ತಾ? ಅದಕ್ಕೆ ಹೇಳೋದು, ಇದು ದಪ್ಪ ಚರ್ಮದ ಸರ್ಕಾರ. ಇದಕ್ಕೆ ಕಣ್ಣು, ಕಿವಿ, ಮೂಗು ಏನೂ ಕೂಡ ಇಲ್ಲ. ಇವ್ರಿಗೊಂದೇ ಕಾಣ್ತಾ ಇರೋದು, ಈ 10,000 ಎಕರೆ ಜಮೀನು ನೋಡಿದ್ರೆ ನಮ್ಮ ಮನೆಗೆ ಒಂದು 30,000 ಕೋಟಿ ಖಜಾನೆ ತುಂಬಿಸ್ಕೋಬಹುದಲ್ವಾ ಅಂತ ಅವರು. ಇವತ್ತಿನ ಪಾದಯಾತ್ರೆ ಪಕ್ಷ ರಾಜಕಾರಣಕ್ಕಾಗಿ ಅಲ್ಲ. ರಾಜ್ ನ್ಯೂಸ್ನೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ. ರೈತರ ಹಿತವನ್ನ ಕಾಯುವುದಕ್ಕೆ ಮಾಡುವಂತಹ ಪಾದಯಾತ್ರೆ ಇದು. ರೈತರಿಗೋಸ್ಕರ ಮಾಡ್ತಿರೋ ಪಾದಯಾತ್ರೆ ಇದು. ಇಲ್ಲಿ ಬಹಳ ಬಹಳ ಫಲವತ್ತಾದ ಭೂಮಿ ಇದೆ. ಬರಡು ಭೂಮಿ ಅಂದ್ಬಿಟ್ರಲ್ಲ ಇದನ್ನ. ಕೆಲವು ದಲ್ಲಾಳಿಗಳು ವ್ಯವಸ್ಥಿತವಾಗಿ ಸಂಚು ರೂಪಿಸ್ತಾ ಇದ್ದಾರೆ ಬೇಕು ಅಂತ. ರೈತರನ್ನ ಭಯಪಡಿಸಿ, ಬೆದರಿಕೆ ಹಾಕಿ ದಾರಿ ತಪ್ಪಿಸ್ತಾ ಇದ್ದಾರೆ. ರೈತರ ಒಗ್ಗಟ್ಟನ್ನ ಮುರಿಯುವ ಕೆಲಸ ನಡೀತಾ ಇದೆ. ನೀವು ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು. ನನ್ನ ಭೂಮಿಯನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಬಿಟ್ಟುಬಿಡ್ತೀವಿ. ಸಿಎಂ DK ಶಿವಕುಮಾರ್ ಅವರಿಗೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಯ ಸವಾಲಿದು. ನಮ್ಮ ಪ್ರತಿನಿಧಿ ಬಸವರಾಜ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಇವತ್ತು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈಗ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ರಿ, ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಈ ಯೋಜನೆ ಮಾಡ್ತೇವೆ ಅನ್ನುವಂಥದ್ದು. ಈ ರಾಜ್ಯ ಸರ್ಕಾರ ಅವರು ಪ್ರತಿಷ್ಠೆಗೆ ತಗೊಂಡು ಉದ್ದಡತನದಿಂದ ಅವರ ನಡೆಗಳೇನಿದೆ, ಇದು ರೈತ ವಿರೋಧಿ ನಡೆಗಳು ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಇಲ್ಲಿರ್ತಕ್ಕಂಥ 26 ಗ್ರಾಮದ 2 ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ರೈತರು ಸಂಪೂರ್ಣವಾಗಿ 95% ಜನ ವಿರೋಧ ಇದ್ದಾರೆ. ಇಲ್ಲಿವರೆಗೂ ಕೂಡ ಇಲ್ಲಿರ್ತಕ್ಕಂಥ ಜನ ಗೆಲ್ಸಿರ್ತಕ್ಕಂಥ ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಧಿಕಾರಿಗಳು ಯಾರು ಕೂಡ ಬಂದು ರೈತರ ಕನ್ಸೆಂಟ್ ಅನ್ನ ತಗೊಂಡಿಲ್ಲ. ಏಕಾಏಕಿ ರಾತ್ರೋರಾತ್ರಿ 3 ಹಳ್ಳಿಗಳಲ್ಲಿ ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ. ಅದರಲ್ಲಿ 81% ಜನ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂದ್ರೆ ಗುಂಟೆ ಲೆಕ್ಕದಲ್ಲಿ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಅವರ ಪರಿಸ್ಥಿತಿ ಎಲ್ಲಿ ಹೋಗಿ ನಿಲ್ಬಹುದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಅವರಲ್ಲಿ ಒಂದು ಆತಂಕ ಏನಿದೆ. ಹಾಗಾಗಿ ಇವತ್ತು ಜನತಾದಳ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಬಂದಿಲ್ಲ. ಕುಮಾರಣ್ಣನ ಕನಸಿನ ಕೂಸು ಇವೆಲ್ಲ ಕತೆ ಕಟ್ಟದ್ ಬೇಡ. 18ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. ಇದೇ ನಮ್ಮ ಜಿಲ್ಲೆ ಜನವೇ 3 ಶಾಸಕರನ್ನು ಕೊಟ್ಟಿದ್ರು. ಅವತ್ತು ಪ್ರಾಜೆಕ್ಟ್ ಮುಂದುವರಿಸಬೇಕಾಗಿತ್ತು ಅಂದ್ರೆ ಮುಂದುವರ್ಸೋರು. ಅಷ್ಟಲ್ಲಿ ಅರ್ಥ ಮಾಡ್ಕೋಬೇಕಲ್ಲ. 14 ತಿಂಗಳಲ್ಲಿ ಅವ್ರಿಗೆ ಏನಾದ್ರು ಕನಸಿನ ಯೋಜನೆ, ಕನಸಿನ ಕೂಸು ಅಂತಕ್ಕಂಥದ್ದು ನಮ್ಮ ತಲೆ ಮೇಲೆ, ಇವ್ರ ಪಾಪದ ಕೆಲಸ ನಮ್ಮ ತಲೆ ಮೇಲೆ, ನಮ್ಮ ಹೆಗಲ ಮೇಲೆ ಏನು ವರ್ಷ ಕೊಟ್ಟಿದಾರಲ್ಲ, ಅದರಿಂದ ಇವರು ಪಾಪದ ಕೆಲಸ ಮುಕ್ತಗೊಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ಲಿ, ಪ್ರಾಜೆಕ್ಟ್ ಬಿಡ್ಲಿ, ಫಸ್ಟ್ ರೈತರ ಕಷ್ಟ ಕೇಳಲಿ ಬಂದು. ಸರ್, ಇದು ಬರಡು ಭೂಮಿ ಅಂತೆ, ರೈತರು 80% ಓಕೆ ಅಂದಿದ್ದಾರಂತೆ ಸರ್. ಇದೆಲ್ಲ ಬರಡು ಕಾಣ್ತದೆ ನಿಮ್ಗೆ? ನಾನು ಹೇಳ್ಬೇಕಾ ಪದೇ? ನೀವೇ ಎಷ್ಟು ವಿಡಿಯೋಗಳು ಮಾಡಿಲ್ಲ? ಇದಕ್ಕಿಂತ ಫಲವತ್ತಾದಂತ ಭೂಮಿ ಬೇಕಣ್ಣ. ಹೋರಾಟಕ್ಕೆ ಸಿದ್ಧ, ಯಾವ ಹೋರಾಟಕ್ಕೆ ಬೇಕಾದ್ರೂ ಸಿದ್ಧ. 1/2 ಇಂಚ್ ಭೂಮಿನೂ ಕೂಡ ರೈತರಿಂದ ಕಿತ್ಕೊಳ್ತಕ್ಕಂಥದ್ದಕ್ಕೆ
ಜನತಾದಳ ಪಕ್ಷದ ಎಲ್ಲ JDLP ನಾಯಕರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಬಂದಿದ್ದಾರೆ. ಒಬ್ಬ ಸಣ್ಣ ಜನತಾದಳ ಪಕ್ಷದ ಕಾರ್ಯಕರ್ತನು ಕೂಡ ಹಲವಾರು ಜಿಲ್ಲೆಗಳಿಂದ ಮೂಲೆಗಳಿಂದ ಬಂದು ಇವತ್ತು ನಮ್ಮ ಬೆಂಬಲ ಬಿಡದಿ ಭಾಗದ ರೈತರ ಪರವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ ಗಟ್ಟಿ ನಿಲುವಲ್ಲಿದ್ದೀವಿ. ಸರ್, ರೈತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ನಿಲ್ತಾರಾ? ಕಾಣ್ತಾ ಇಲ್ವಾ? ನಡೀರಿ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಚ್ ಜೊತೆ ಬಸವರಾಜ್ ನ್ಯೂಸ್ ಬಿಡದಿ.